ಕುರುರಾಜ್ಯದಲ್ಲಿ ಧರ್ಮ ಮತ್ತು ಅಧರ್ಮ. ಮಹಾಭಾರತದ ಮಹಾಯುದ್ಧದೊಳಗೆ ಒಂದಷ್ಟು ಪಾತ್ರಗಳು ಮರೆತು ಹೋಗಿವೆ. ಅವುಗಳಲ್ಲಿ ಒಂದು ಮಹಾನ್ ಹೆಸರು ವಿಕರ್ಣ, ಧೃತರಾಷ್ಟ್ರನ ಮೂರನೇ ಪುತ್ರ, ಭೀಮ, ಅರ್ಜುನ್ ಅಥವಾ ದುಶ್ಯಾಸನಷ್ಟೇ ಶೂರ, ಆದರೆ ಗಂಭೀರ ಧರ್ಮಬುದ್ಧಿಯುಳ್ಳ ವ್ಯಕ್ತಿ. ಜೂಜಿನ ಸಭೆಯಲ್ಲಿ ಯುಧಿಷ್ಠಿರನು ತನ್ನ ಪತ್ನಿ ದ್ರೌಪದಿಯನ್ನು ಕೂಡ ಹಾರಿಸಿದ್ದಾನೆ. ದುಶ್ಯಾಸನನು ಅವಳ ವಸ್ತ್ರ ಹರಿಸುತ್ತಿರುವಾಗ ಎಲ್ಲರೂ ಮೌನವಾಗಿರುತ್ತಾರೆ. ಆದರೆ ವಿಕರ್ಣನು ಎದ್ದುಕೊಂಡು ಧರ್ಮದ ಪರವಾಗಿ ಮಾತಾಡುತ್ತಾನೆ. ಈ ದುರಿತ ಕರ್ಮ, ಮಹಿಳೆಯ ವಿರುದ್ಧ ಆಗುತ್ತಿರುವ ಈ ಹೀನ ಕೃತ್ಯವನ್ನು ನಾವೆಲ್ಲ ನಿಷ್ಕಳಂಕರಂತೆ ನೋಡಿಕೊಳ್ಳಲಾರದು ಎಂದು ಕಿಟ್ಟುತ್ತಾನೆ. ವಿಕರ್ಣನ ಅಂತರಾಳದಲ್ಲಿ ಧರ್ಮವೂ ಕುಟುಂಬ ನಿಷ್ಠೆಯೂ ಹೋರಾಡುತ್ತಿವೆ. ಅವನು ತನ್ನ ಭ್ರಾತೃಗಳೊಂದಿಗೆ ಶತ್ರುಗಳಾಗಿ ಯುದ್ಧವನ್ನೇ ಮಾಡಬೇಕಾಗುತ್ತದೆ ಎಂಬ ನೋವಿರುವುದು. ಕುರುಕ್ಷೇತ್ರದ ಯುದ್ಧದ ದಿನಗಳು ಆರಂಭ. ವಿಕರ್ಣನು ಯುದ್ಧದಲ್ಲಿರುವೆನು, ಆದರೆ ಅವನ ಮನಸ್ಸು ದುಃಖದಿಂದ ತುಂಬಿರುತ್ತದೆ. ಧರ್ಮದ ತತ್ವಗಳು ಅವನನ್ನು ತಲ್ಲಣಗೊಳಿಸುತ್ತವೆ. ಯುದ್ಧದ ಒಂದು ದಿನ ವಿಕರ್ಣನು ಭೀಮನ ಎದುರು ಬರುತ್ತಾನೆ. ಭೀಮನು ದ್ರೌಪದಿಯ ಹೀನಮನ್ನಣೆ ನೆನೆಸಿಕೊಳ್ಳುತ್ತಾನೆ. ಆದರೆ ವಿಕರ್ಣನು ಕೈಕಟ್ಟಿ ಕೇಳುತ್ತಾನೆ, ನಾನು ಅಲ್ಲಿ ಧರ್ಮಕ್ಕೆ ಧ್ವನಿ ಕೊಟ್ಟವನು. ಇಂದು ನನ್ನ ಸ್ಥಿತಿಗತಿ ಅರಿತು ನನ್ನನ್ನು ಧರ್ಮದಂತೆ ಮರಣಪಡು. ಭೀಮನ ಕಣ್ಣು ನೀರಾಯಿತು. ಆದರೂ ಧರ್ಮಯುದ್ಧದಲ್ಲಿ ಪ್ರತಿ ಯೋಧನು ತನ್ನ ಕರ್ತವ್ಯ ಪೂರೈಸಬೇಕೆಂದು ತೀರ್ಮಾನಿಸುತ್ತಾನೆ. ಭೀಮನು ಕಠಿಣ ಹೃದಯದಿಂದ ವಿಕರ್ಣನನ್ನು ಸೋಲಿಸುತ್ತಾನೆ. ಆದರೆ ಯುದ್ಧದ ತ್ಯಾಗದ ದಶೆಯಲ್ಲಿ ಭೀಮನು ಘೋಷಿಸುತ್ತಾನೆ, ವಿಕರ್ಣನು ಕೌರವರಲ್ಲಿ ಏಕೈಕ ಧರ್ಮಾತ್ಮ, ಅವನು ಶೂರವ್ಯಕ್ತಿಯಾಗಿದ್ದು ನಾನು ಅವನನ್ನು ಮರೆಯಲಾರೆ. ಅಂತ್ಯದಲ್ಲಿ ಧರ್ಮದ ಪರ ಧ್ವನಿ ಎತ್ತಿದ ವಿಕರ್ಣನು ಕಷ್ಟಕರ ತೀರ್ಮಾನವನ್ನು ತೆಗೆದುಕೊಂಡನು. ಅವನ ಧೈರ್ಯ, ಧರ್ಮನಿಷ್ಠೆ ಮತ್ತು ಅಂತರಾತ್ಮದ ಪ್ರಾಮಾಣಿಕತೆ ಮಹಾಭಾರತದ ಕಾಲದಲ್ಲಿ ಮರೆತ ಗಾಥೆಯಾಗಿದೆ.